ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಯಾವುದೀಗ ಅಂತಿಮ ಪ್ರಾಣಾಧಿಕರಣ. ಜಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಇದೆ ನೋಡಿ ಅಲ್ಲಿ. ಅತಏವ ಪ್ರಾಣ ಆದಮೇಲೆ ಓಂ ಛಂದೋವಿಧಾನ ಅದು ಆಯಿತು. ಭೂತಾದಿಪಾದ ಉಪದೇಶ. ಈಗ ಪ್ರಾಣೋ ವಿಷ್ಣುರಿತ್ಯುಕ್ತಂ. ಇಲ್ಲೇನಂತ ಹೇಳಿದಿರಿ? ಪ್ರಾಣ ಅಂದರೆ ವಿಷ್ಣು ಅಂತ ಹೇಳಿದಿರಿ ಹಿಂದೆ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ಹಾಗಲ್ಲ ಅಂತ ತೋರಿಸ್ತೀವಿ ಅಂತ ಹೇಳ್ತಾರೆ. ತತ್ರ ತಾವ ಏತಾಹ ಶೀರ್ಷನ್ ಶ್ರಿಯಃ ಶ್ರಿತಾಃ ಚಕ್ಷುಃ ಶ್ರೋತ್ರಂ ಮನೋ ವಾಕ್ ಪ್ರಾಣಃ ಇತಿ ಅತ್ರ ಪ್ರಾಣಸ್ಯ ವಿಷ್ಣುತ್ವಂ ನ ವಿದ್ಯತೆ. ಇದೇನು ಪ್ರಾಣ ಅಂತೀರಿ, ಇಲ್ಲಿ ಪ್ರಾಣದ ಬಗ್ಗೆ ಬಂದಿದೆ, ಆದರೆ ವಿಷ್ಣು ಅಂತ ಬಂದಿಲ್ಲ. ಇಲ್ಲಿ ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅಂತಲೇ ಅರ್ಥ ಹೊರತು ವಿಷ್ಣು ಅಂತ ಅರ್ಥ ಆಗೋದಿಲ್ಲ. ಅಂದಮೇಲೆ ಯಾರು ಜಿಜ್ಞಾಸೆ ಮಾಡಬೇಕಾಯ್ತು ನಾವೀಗ? ಓಂ ಅಥಾತೋ ಪ್ರಾಣ ಜಿಜ್ಞಾಸ ಆಗಬೇಕೆ ಹೊರತು ಬ್ರಹ್ಮ ಜಿಜ್ಞಾಸ ಆಗಬಾರ್ದು ಅಂತ ಅಲ್ಲಿ ತಾತ್ಪರ್ಯ. ಆರೋಪ ಮಾಡೋ ಪ್ರತಿಯೊಬ್ಬರು ಎಲ್ಲಿ ಗಂಡು ಮಾಡ್ತಾರೆ? ಮಾಡಬಾರ್ದು. ಇವ್ರಿಗೂ ನಾವೇನೇನು ಮಾಡಬೇಕು? ಬ್ರಹ್ಮ ಜಿಜ್ಞಾಸನೇ ಮಾಡಬೇಕು. ಇದು ಉತ್ತರ. ಅದು ಆಪೋಸಿಟ್ ಪಾರ್ಟಿ ಹಾಗೆ, ಇದು ಹೀಗೆ. ಪ್ರಾಣಸ್ತಥಾ ಅನುಗಮಾತ್ ಅದಕ್ಕೆ ಹೇಳ್ತಾರೆ. ಇಂದ್ರಿಯೈಹಿ ಸಹ ಅಭಿಧಾನ. ಅಲ್ಲಪ್ಪ ಇದು ಪ್ರಾಣ ಅಂತ ಬಂದಿದೆ, ವಿಷ್ಣು ಅಂತ ಯಾಕೆ ತಿಳ್ಕೊಬಾರ್ದು ನೀನು ಅಂತ ಕೇಳಿದರೆ, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ಲ ಪ್ರಾಣಃ ಪ್ರಾಣದ ಅಂತೇಳಿ. ತಿಳ್ಕೊಳಕ್ಕೆ ಬರೋದಿಲ್ಲ ರೀ. ಯಾಕೆ ಗೊತ್ತಾ? ಇಂದ್ರಿಯ ಸಹವಿಧಾನ. ಇಂದ್ರಿಯಗಳ ಗುಂಪಿನಲ್ಲಿ ಸೇರಿಸಿದ್ದಾರೆ. ಸ್ಟೂಡೆಂಟ್ ಲಿಸ್ಟಲ್ಲಿ ಬಂದರೆ ಅವನು ಸ್ಟೂಡೆಂಟ್ ಆಗ್ತಾನೆ, ಸ್ಟಾಫ್ ಲಿಸ್ಟಲ್ಲಿ ಬಂದರೆ ಪ್ರೊಫೆಸರ್ ಆಗ್ತಾನೆ. ಯಾವ ಲಿಸ್ಟಲ್ಲಿ ಬಂದೇನೆ ಪ್ರಾಣ? ಇಲ್ಲಿ ಇಂದ್ರಿಯಗಳ ಲಿಸ್ಟಲ್ಲಿ ಬಂದಿರೋದ್ರಿಂದ ದೇವ್ರ ಹೆಸರಾಗೋ ಚಾನ್ಸ್ ಇಲ್ಲ ಇಲ್ಲಿ. ಒಬ್ಬ ಸ್ಟೂಡೆಂಟ್ ಹೆಸರು ಒಂದೇ, ಪ್ರೊಫೆಸರ್ ಹೆಸರು ಒಂದೇ, ಪ್ರಿನ್ಸಿಪಾಲ್ ಹೆಸರು ಒಂದೇ. ಅವ್ರು ಏನು ಮಾಡಬೇಕೀಗ? ಯಾರಿಗೆ ಅಪ್ಲೈ ನೋಡಬೇಕೀಗ? ಸ್ಟೂಡೆಂಟ್ ಅಂತ ಕೆಳಗೆ ಬರ್ತಿದ್ರೆ ಇವರಿಗೆ ಬರುತ್ತೆ ಲೆಟ್ರು, ಗೊತ್ತಾಯ್ತಾ? ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಹೋಗುತ್ತೆ. ಅದರಿಂದ ಬರೀ ಪ್ರಾಣ ಅಂತ ಬಂದಿರೋದ್ರಿಂದ ಯಾವ ಲಿಸ್ಟ್ ಇದು? ಇಂದ್ರಿಯಗಳ ಲಿಸ್ಟಲ್ಲಿ ಬಂದಿರೋದ್ರಿಂದ ಇದು ಮುಖ್ಯ ದೇವರಾಗೋ ಸಾಧ್ಯತೆ ಇಲ್ಲ. ಅತಃ ಓಂ ಪ್ರಾಣಸ್ತಥಾನುಗಮಾತ್ ಓಂ ಅದಕ್ಕೆ ಉತ್ತರ ಕೊಡ್ತಾರೆ. ಇಲ್ಲ, ಪ್ರಾಣ ವಿಷ್ಣುವೇ. ಇಲ್ಲಿ ಬಂದಿರೋ ಪ್ರಾಣ ವಿಷ್ಣುವೇ. ಯಾತಕ್ಕೆ? ತಂ ದೇವಾ ಪ್ರಾಣಯಂತ ಸ ಏಷೋ ಅಸುಹು ಸ ಏಷ ಪ್ರಾಣ ಪ್ರಾಣರುಚ ಇತ್ಯೇವ ವಿದ್ಯಾತ್ ತದಯಂ ಪ್ರಾಣೋ ಅಧಿತಿಷ್ಠತಿ ಇತ್ಯಾದಿ ಅನುಗಮಾತ್ ಅತ್ರಾಪಿ ಪ್ರಾಣೋ ವಿಷ್ಣುರೇವ. ವಿಷ್ಣು ಪ್ರಾಣ ಶಬ್ದವನ್ನು ಹಿಂದೆ ಅಭ್ಯಾಸಾತ್ ಬಂದಿದೆ. ಆನಂದವೇ ಅಭ್ಯಾಸ ಇದ್ದಾಗೆ ಮುಖ್ಯವಾಗಿ ಪ್ರಾಣ ಶಬ್ದವನ್ನು ಎಲ್ಲಿ ಉಪಯೋಗಿಸಿದ್ದಾರೆ? ವಿಷ್ಣು ಪರವಾಗಿ ಮಾಡಿರೋದ್ರಿಂದ ಎಲ್ಲೇ ಬಂದಿದ್ದರೂ ಕೂಡ ಏನು ಮಾಡಬೇಕು? ಅದಕ್ಕೆ ಅರ್ಥ ಮುಖ್ಯ ತಯಾರು ಮಾಡಬೇಕು, ವಿಷ್ಣು ಅಂತಲೇ ಮಾಡಬೇಕು. ವಿಷ್ಣುಮೇವ ಅನಯನ್ ದೇವಾಃ ವಿಷ್ಣುಂಭೂತಿ ಮುಪಾಸತೆ ಸ ಏವ ಸರ್ವವೇದೋಕ್ತ ತದ್ರಥೋ ದೇಹ ಉಚ್ಯತೆ ಇತಿ ಸ್ಕಾಂದೇ ಬ್ರಹ್ಮಶಬ್ದ ಅನುಗಮಾಚ್ಛ. ಇಲ್ಲಿ ಬ್ರಹ್ಮಶಬ್ದವನ್ನಲ್ಲಿ ಸೇರಿಸಿಡಿರೋದ್ರಿಂದ ಎಲ್ಲೇ ಬಂದಿದ್ದರೂ ಕೂಡ ಮುಖ್ಯಾರ್ಥದಲ್ಲಿ ಪ್ರಾಣ ಈಸ್ ವಿಷ್ಣು ಅಂತ ಹೇಳಿದರು. ಹಾಗೆ ಹೇಳ್ತಾ ಇಲ್ಲ ಅಲ್ಲಿ ಸಮಸ್ಯೆ ಇದೆ ಅಂತ ಪ್ರಕರಣ ನೋಡಿ. ಒಂದು ಸೂತ್ರ ಇಲ್ಲ, ಅದಕ್ಕೆ ತುಂಬ ಸೂತ್ರಗಳಿದೆ. ನಾವು ವಕ್ತುರ ಆತ್ಮೋಪದೇಶಾದಿತಿ ಚೇತ್ ಅಧ್ಯಾತ್ಮ ಸಂಬಂಧ ಭೂಮಾ ಹಿ ಅಸ್ಮಿನ್ ಓಂ. ಪ್ರಾಣೋ ಕಥೆ ಏನು ಗೊತ್ತಾಯಿತು? ಇಂದ್ರದೇವರು ಯಜ್ಞವನ್ನು ಮಾಡ್ತಾರೆ, ಗೊತ್ತಾಯ್ತಾ? ದೊಡ್ಡ ಯಜ್ಞವನ್ನು ಮಾಡ್ತಾರೆ. ಆ ವೃತ್ರಾಷ್ಟ್ರ ಸಂಹಾರವಾಗಿ ವೃತ್ರಂಭತ್ವ ಇಂದ್ರೋ ಮಹಾನಾಸ, ಭಾರಿ ದೊಡ್ಡವರಾದರು. ಮಹೇಂದ್ರತ್ವ ಹೊಂದಬೇಕು ಅಂತ ಏನು ಮಾಡಿದ್ದಾರೆ ಅವರೀಗ? ಒಂದು ಯಜ್ಞ ಮಾಡ್ತಾರೆ. ವಿಶ್ವಾಮಿತ್ರ ಮುನಿಗಳು ಮಾಡಿಸ್ತಾ ಇದ್ದಾರೆ, ಇಂದ್ರದೇವರು ಮಾಡ್ತಾ ಕೂತಿದ್ದಾರೆ. ಆಗ ಬೃಹತಿ ಶಾಸ್ತ್ರವನ್ನು ಹೇಳು ಅಂತ ಹೇಳಿದರು. ಬೃಹತಿ ಶಾಸ್ತ್ರ ಹೇಳಿದರು. ಹೇಳಿದ ತಕ್ಷಣ ಏನಾಯಿತು? ಒಂದು ಸರ್ತಿ ಹೇಳಿದರು. ಹೇಳಿದ ತಕ್ಷಣ ಮತ್ತೆ ಇನ್ನೊಂದು ಸರ್ತಿ ಅಂತ ಹೇಳಿದರು. ಆಗ ಆಶ್ಚರ್ಯ ಆಯಿತು. ಮತ್ತೆ ಹೇಳಿದರು. ಇನ್ನೊಂದು ಸರ್ತಿ ಹೇಳು. ಅವಾಗ ಕೇಳಿದರು. ಅವಾಗ ಡೌಟ್ ಬಂತು. ಈಗ ಕೇಳ್ತಿರೋರು ಯಾರು ಅಂತ ಕೇಳಿದರು. ಕೇಳ್ತಿರೋರು ಯಾರು ನೀವೀಗ ಅಂತ ಕೂತಿರೋದು ವಿಶ್ವಾಮಿತ್ರರು ಕೊಡ್ತಿರ್ತಾರೆ. ಯಾರು ಅಂತ ಕೇಳಿದ್ರೆ ಹೇಳ್ತಾರೆ, ಕೊನೆಗೆ ಪ್ರಾಣೋವಾಹಮಸ್ಮಿ ಋಷೇ, ನಾನು ಪ್ರಾಣ ಗೊತ್ತಾ ಅಂತ ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಬಂತು, ಈ ಪ್ರಾಣ ಯಾರು ಅಂತ ಪ್ರಶ್ನೆ. ಈಗ ಈ ಪ್ರಾಣ ಯಾರಲ್ಲ? ಮುಖ್ಯ ಪ್ರಾಣ ಅಲ್ಲ. ಪ್ರಾಣ ಶಬ್ದ ಮುಖ್ಯ ಪ್ರಾಣ ಶಬ್ದ ಅರ್ಥ ಇದೆ. ಇಲ್ಲ ಅಂತ ಏನು ತೊಗೋಬೇಕೀಗ? ಅದಕ್ಕೆ ನಾವು ವಕ್ತುರ ಆತ್ಮೋಪದೇಶಾದಿತಿ ಅಧ್ಯಾತ್ಮ ಸಂಬಂಧ ಭೂಮ್. ಅಲ್ರಿ, ನಾನು ಪ್ರಾಣ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ವಿಷ್ಣು ಹೇಗೆ ಪ್ರಾಣನಾಗ್ತಾನೆ? ಅಲ್ಲಿ ವಿಷ್ಣು ಕೂತೇ ಇಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೆ ಹೇಳ್ತಾರೆ ಇಲ್ಲ. ಅವ್ರು ಹೇಳ್ತಾರೆ ಆತ್ಮೋಪದೇಶ ಅಧ್ಯಾತ್ಮ ಸಂಬಂಧ ಭೂಮ. ಹೇಳ್ಬೇಕಾದ್ರೆ ಏನಾಗಿದೆ ಗೊತ್ತಾ? ಅಲ್ಲಿ ಅವ್ರಿಗೀಗ ಪೂರ್ತಿ ಅನುಭವ ಬಂದ್ಬಿಟ್ಟಿದೆ. ನಾನು ಮಾತಾಡ್ತಿರೋದು ಒಳಗೆ ಯಾರು ಮಾತಾಡ್ತಿದ್ದಾರೆ? ಈಗ ವಿಷ್ಣು ಅಂತ ಹೇಳಿಬಿಟ್ಟು ಅದಕ್ಕೆ ಮಾತಾಡ್ತಿದ್ದಾರೆ, ನಾನೇ ಅವರು ಅಂತ ಹೇಳಿಬಿಟ್ಟು. ನಾನೇ ಡಿಪಾರ್ಟ್ಮೆಂಟ್ ಅಂತ ಯಾವಾಗ ಹೇಳ್ತಾನೆ? ಅಧಿಕಾರದ ಆಮೇಲೆ ಹೇಳೋಗಿಲ್ಲ. ಈ ಆ ಪೊಸಿಷನಲ್ಲಿ ಕೂತಿದ್ದಾರೆ ಅವರು, ಅದಕ್ಕೆ ಹೇಳ್ತಿದ್ದಾರೆ. ಪ್ರಾಣೋವಾಹಮಸ್ಮಿ ಋಷೇ ಇತಿ ವಕ್ತು ಆತ್ಮೋಪದೇಶಾದಿಂದ್ರ ಏವೇತಿ ಚೇನ್ನ
ಪ್ರಾಣಸ್ತ್ವಂ ಪ್ರಾಣ ಸರ್ವಾಣಿ ವಿಶ್ವಾಮಿತ್ರರು ಹೇಳಿದರು, ಇಂದ್ರದೇವರು ಹೇಳ್ತಿದ್ದಾರೆ. ಈ ಇಂದ್ರದೇವ್ರ ಬಾಯಲ್ಲಿ ಏನು ಮಾತು ಬಂತು? ನಾನು ಪ್ರಾಣ ಅಂತ ಹೇಳಿದಾಗ, ನಾನು ಪ್ರಾಣ ಅಂತ ಹೇಳಿದ್ರು ಇಂದ್ರದೇವರು. ಆದರೆ ಪ್ರಾಣ ಅಲ್ಲ ಅವರು. ಯಾವ ಪ್ರಾಣ ಅಲ್ಲ? ಮುಖ್ಯ ಪ್ರಾಣನೂ ಅಲ್ಲ, ಮಹಾಪ್ರಾಣನೂ ಅಲ್ಲ. ಆದರೆ ನಾರಾಯಣ ಪ್ರಾಣನೂ ಅಲ್ಲ. ಬಾಯಿ ಮಾತ್ರ ಅವ್ರದ್ದೇ. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಬಹುವಭ್ಯಾಸ ಸಂಬಂಧೋ ಹಿ ಅತ್ರ ವಿದ್ಯತೆ. ನಮ್ಮಲ್ಲೂ ಪದ್ಧತಿ ಇದೆ. ಮತ್ತು ಇದ್ಲು ಅಂತ ಇರ್ತಾರೆ. ಚೆಂದಾಗಮ್ಮೆ ಕೆಂಡ ಅಂತ ಇದ್ಲು ಅಂತ ಕರೆಯೋದಿಲ್ಲ ಈಗ. ಆ್ಯಕ್ಚುಲಿ ಏನದು? ಆ್ಯಕ್ಚುಲಿ ಬೇಸಿಕಲಿ ಇದ್ಲೇ. ಬಟ್ ಏನಾಗಿದೆ ಈಗ, ಮೊದಲು ಏನು ಮಾಡ್ತಾನೆ, ನಿಧಾನ ಒಲೆಯಲ್ಲಿ ಇಟ್ಟಿರ್ತಾನೆ, ಬಿಸಿ ಆಗುತ್ತಷ್ಟೇ. ಇದ್ಲು ಬಿಸಿ ಆಯಿತು ಅಂತಾನೆ. ಮೊದಲು ಇದ್ಲು ಅಂತಾನೆ, ಆಮೇಲೆ ಏನಂತಾನೆ? ಬಿಸಿ ಆಯಿತು ಅಂತಾನೆ. ಆಮೇಲೆ ಏನಾಯಿತು? ಕೆಂಡ. ಇದ್ಲಲ್ಲ ಕೆಂಡನೇ ಅಂತ ಕರೆದಿರ್ತಾರೆ. ಅಧ್ಯಾತ್ಮ ಸಂಬಂಧ ಭೂಮ ಏನು ಬಂದಿದೆ ಕೆಂಡ ಇಲ್ಲಿಗ? ಬೆಂಕಿ, ಅಗ್ನಿ ಪೂರ್ಣ ಬಂದುಬಿಟ್ಟಿದೆ. ಅದಕ್ಕೇನಂತ ಕರೀತಾರೆ? ಇದ್ದು ಹೆಸರು ಹೊರಟೋಗ್ಬಿಡ್ತು. ಏನು ಹೆಸರು ಹೊಡಿತು ಈಗ? ಕೆಂಡ ಅಂತ ಹೆಸರು ಬಂತು. ಯಾಕೆ? ಅಗ್ನಿ ಅದೀಗ. ಅದೇ ರೀತಿಯೇ ಪೂರ್ಣವಾಗಿ ಆವೇಶ ವ್ಯಕ್ತವಾದಾಗ ಏನಂತಾರೆ ಅವರೀಗ? ನಾನೇ ಹೇಗಿದ್ದು, ನಾನೇ ಆ ರೀತಿ ಹೇಳಿದ್ದಾರೆ ಹೊರತು ವಸ್ತುಸ್ಥಿತಿಯಲ್ಲಿ ಮಾತಾಡ್ತಿರೋದು ಯಾರಿಗಾಗಿದ್ದರೆ ವಿಷ್ಣುನೇ ಹೊರತು ಇವರಲ್ಲ. ಅಲ್ಲಿ ನೋಡಿ ದೃಷ್ಟಿ ತಾವಾಯೇತಾಸ್ತಿ ಶ್ರಿಯ ಸ್ಥಿತಾಶ್ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ ಇದಿಷ್ಟದು ಇಂದ್ರ. ಇದೇ ಐತರೇ ಮಾತು ಇವೆಲ್ಲ ಕೂಡ ಅಲ್ಲೇ ಬಂದಿರುತ್ತೆ. ಉಪನಿಷತ್ತಲ್ಲಿ ಬಂದಿರೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಭೂಮ ಅಂದರೆ ಪೂರ್ಣ ಅಂತ ಅರ್ಥ. ಪೂರ್ಣ ಭೂಮ, ಪೂರ್ಣ ಸನ್ನಿಧಾನ ಬಂದಾಗ ಏನಂತಾರೆ ಈಗ? ಒಬ್ಬನು ಇನ್ಚಾರ್ಜ್ ಇರ್ತಾನೆ, ಒಬ್ಬ ಬರೀ ವ್ಯಕ್ತಿ, ಅವನು ಸ್ಟಾಫಲ್ಲಿದ್ದಾನಷ್ಟೇ, ಅವನ ಹೆಸರಿಲ್ಲ. ಇನ್ಚಾರ್ಜ್ ಇದ್ದಾಗ ಹೆಸರು ಬಂತು, ಆದರೆ ಪೂರ್ತಿ ಬರೋದಿಲ್ಲ. ಫುಲ್ ಚಾರ್ಜ್ ಇದ್ದಾಗ ಏನಂತಾನೆ? ನಾನೇ ಪ್ರಿನ್ಸಿಪಾಲ್, ನಾನೇ ಹೆಡ್ ಅಂತ ಕರೀತಾನೆ. ಅದಿರೋವರೆಗೂ ಆಮೇಲೆ ಕರೆಯೋದಿಲ್ಲ, ಮುಗಿದೋಯ್ತು ಅಷ್ಟೆ. ಇನ್ಚಾರ್ಜ್ ಇದ್ದಾಗ ಇನ್ಚಾರ್ಜ್ ಎಷ್ಟು ಕೊಟ್ಟಿರ್ತಾರೆ? ರೊಟೀನ್ ವರ್ಕ್ ಮಾಡೋದಕ್ಕೆ ಮಾತ್ರ, ಸ್ಪೆಷಲ್ ಯಾವುದಕ್ಕೂ ಪವರ್ ಇಲ್ಲ ಆತನಿಗೆ. ಗೊತ್ತಾಯ್ತಾ? ನಾವು ವಕ್ತೂರು ಆತ್ಮೋಪದೇಶ ಚೇತ ಇವೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅನುಭವದ ಮಾತುಗಳೆಲ್ಲ ಹೇಳ್ತಿರೋದಿಲ್ಲ. ನಿತ್ಯ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನು ಹೇಳ್ತಾರೆ. ಇದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮಾತ್ರ ಇನ್ನು ಬಿಟ್ಬಿಟ್ಟು ಬೇರೆ ಅರ್ಥ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗೆ ಮಾಡಬಾರ್ದು. ಬೇಡ, ಈಗ ಪ್ರಮಾಣ ಕೊಡಲಿಕ್ಕೆ ಹೊರಟಿರೋದು ಅವ್ರೀಗ. ಗೊತ್ತಾಯ್ತಾ? ನೋಡಬೇಕೀಗ. ಪ್ರಾಣೋವಾಹಮಸ್ಮಿ ಋಷೇ ಅಂತ ಹೇಳಿದರು. ಯಾತಕ್ಕೆ ಅಂದರೆ ಪ್ರಾಣಸ್ತ್ವಂ ಪ್ರಾಣ ಸರ್ವಾಣಿ ಭೂತಾನಿ ಇತಿ ಬಹುವಧ್ಯಾತ್ವ ಸಂಬಂಧೋ ಹಿ ಅತ್ರ ವಿದ್ಯತೆ. ಅಧ್ಯಾತ್ಮ ಸಂಬಂಧ ಬಹುಳವಾಗಿ ಅಲ್ಲಿ ಕಾಣ್ತಾ ಇದೆ. ಅದು ಹೇಗೆ ಅಂತ ಪ್ರಶ್ನೆ. ಶಾಸ್ತ್ರದೃಷ್ಟಿ ಕೂತಿರೋದು ಮಾತ್ರ ಅವರಲ್ಲ, ಇಂದ್ರದೇವನೇ ಕೂತಿರೋದು. ಅದಕ್ಕೆ ಹೇಳ್ತಾರೆ ಶಾಸ್ತ್ರದೃಷ್ಟ್ಯಾತ್ ಉಪದೇಶೋ ವಾಮದೇವವತ್. ಇಲ್ಲಿ ಶಾಸ್ತ್ರದೃಷ್ಟಿಯಿಂದ ಉಪದೇಶ ಮಾಡಿದ್ದಾರೆ. ವಾಮದೇವ ಹೇಗೋ ಹಾಗೆ. ಭಾಳ ಇಂಪಾರ್ಟೆಂಟ್ ಇದೆ, ಯಾಕೆ ಗೊತ್ತಾಗುತ್ತೆ. ಶಾಸ್ತ್ರಂ ಅಂತರ್ಯಾಮಿ. ಶಾಸ್ತ್ರ ಶಬ್ದಕ್ಕೆ ಇದು ಭಾಗವತದ ವಾಕ್ಯ. ಅದು ಶಾಸ್ತ್ರಂ ಮುಂದೆ ಬರುತ್ತೆ ಇದರಲ್ಲಿ. ಶಾಸ್ತ್ರಂ ಅಂತರ್ಯಾಮಿ, ಅಂತರ್ಯಾಮಿ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ. ಯಾವ ದೃಷ್ಟಿಯಿಂದ ಹೇಳ್ತಾ ಇರೋದೀಗ? ಅಂತರ್ಯಾಮಿ ದೃಷ್ಟಿಯಿಂದ ಹೇಳ್ತಾನೆ. ಸಂವಿತ್ ಶಾಸ್ತ್ರಂ ಪರಂ ಪದಂ. ನಮ್ಮಲ್ಲೇ ಎಷ್ಟೋ ಸರಿ ಬ್ಯಾಂಕಿಗೆ ಹೋಗಿರ್ತಾನೆ, ಹೆಸರು ಕೊಡ್ತಾನೆ, ಚೆಕ್ ಕೊಡ್ತಾನೆ, ಅವನು ಕರೀತಾನೆ. ಹೋದವನು ಬೇರೆ, ಆ್ಯಕ್ಚುಲಿ ಬೇರೆ ಚೆಕ್ ಕೊಟ್ಟಾಗ ಯಾರು ಬೇಕಾದ್ರೂ ಹೋಗಿರ್ತಾನೋ ಅವನು ಕರೀತಾನೆ. ಆ ಟೋಕನ್ ನಂಬರ್ ಕರೀತಾನೆ ಅಷ್ಟೇ, ಟೋಕನ್ ನಂಬರ್ ಅಷ್ಟೇ ಹೇಳೋದು. ಅವನು ಬರ್ತಾನೆ, ಯಾರು? ನಾನೇ. ಅವ್ರ ಹೆಸರು ಅವ್ರು ನಾನೇ ಅಂತಾನು. ಅವನಲ್ಲ, ಅವನು ಆ್ಯಕ್ಚುಲಿ ಅವ್ರ ಪ್ರತಿನಿಧಿಯಾಗಿ ನಾನು ಬಂದಿದ್ದು ಗೊತ್ತು. ಅವನ ಮನಸ್ಸಿನಲ್ಲೆಲ್ಲ ಇದೆ ಅವನಿಗೆ. ಕೇಳೋನಿಗೂ ಗೊತ್ತು, ಹೇಳೋನಿಗೂ ಗೊತ್ತು. ನಾನೇ ಅಂತ ಹೇಳಬೇಕಾದ್ರೆ ನಾನು ಅವನೇ ಅಲ್ಲ, ಪ್ರತಿನಿಧಿಯಾಗಿ ಬಂದಿದ್ದೇನೆ. ಇವತ್ತಿಗೆ ನಾನು ಅವನೇ ಇದ್ದಾಗ ನನ್ನ ಕೈ ಕೊಟ್ಟು ಅವ್ರಿಗೆ ಕೊಟ್ಟಾಗ ಲೆಕ್ಕ. ಅಬ್ಜೆಕ್ಷನ್ ಬರೋದೇ ಇಲ್ಲ ಅದಕ್ಕೆ. ಅದಕ್ಕೆ ಹೇಳ್ತಾರೆ ಶಾಸ್ತ್ರದೃಷ್ಟ್ಯಾತು ಉಪದೇಶವು ವಾಮದೇವವತ್. ಶಾಸ್ತ್ರದೃಷ್ಟಿಯಿಂದ ಹೇಳಿದ್ದೆ ಹೊರತು ವಾಮದೇವರು ಹೇಗೋ ಹಾಗೆ. ವಾಮದೇವರು ಏನಂತ ಹೇಳಿದ್ರು ಪ್ರಶ್ನೆ. ಈಗ ಉತ್ತರ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾರಲ್ಲ ಹಾಗೆ. ಅಹಂ ಬ್ರಹ್ಮಾಸ್ಮಿ ಪ್ರತ್ಯೇಕವಾಗಿ ಇಲ್ಲೇ ಬಂದೋಯ್ತು ಅಹಂ ಬ್ರಹ್ಮಾಸ್ಮಿಗೆ. ಅದು ಆ್ಯಕ್ಚುಲಿ ಏನಂದ್ರೆ ಅವರು ಅಹಂ ಬ್ರಹ್ಮಾಸ್ಮಿ ಅಂತ ಕೇಳಿದರೆ ಏನು ಬ್ರಹ್ಮನ ಬಗ್ಗೆ ನಡಿಬೇಕಾಗಿದೆ. ಸದ್ಯದಲ್ಲಿ ಏನಾಗಿದ್ದೇನೆ ನಾನೀಗ? ಪರವಾಗಿ ನಾನು ಬಂದಿದ್ದೇನೆ. ನಾನೇ ಬ್ರಹ್ಮ ಶಬ್ದಕ್ಕೆ ಅದಲ್ಲ ಅರ್ಥ. ಗೊತ್ತಾಯ್ತು? ಎಲ್ಲ ಊರಿನ ಒಂದು ಮೀಟಿಂಗ್ ಮಾಡ್ತಾರೆ. ಹೆಸರು ಹೇಳ್ಬೇಕಾದ್ರೆ ಏನ್ರಿ ಈ ಊರ್ರಿ ಆ ಊರ್ರಿ ಅಂತಾರೆ. ನಾನು ಆ ಊರು ಅಂತ ಹೇಳ್ತಾನೆ ಮೇಲೆ. ಆ ಊರು ಅವನು ಏನರ್ಥ ಅದಕ್ಕೆ? ಆ ಊರಿನ ಪ್ರತಿನಿಧಿ ಅಂತ ಅರ್ಥ. ಅದಕ್ಕೆ ಶಾಸ್ತ್ರದೃಷ್ಟ್ಯಾತು ಉಪದೇಶ. ಋಷಿಯವರು ಅವ್ರು ಹೇಳಿದ ಮಾತಿತ್ತು ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಅಲ್ಲ. ಐತರೇಯ ಮುಗಿತು, ಬೃಹದಾರಣ್ಯ ಇದು. ಐತರೇಯದಲ್ಲಿ ಬಂದಿದ್ದು ಬೃಹತಿ ಸಹಸ್ರ ಭಾಗ ಮಾತ್ರ. ಇಲ್ಲಿ ಬಂದಿದ್ದು ಹೀಗೆ. ವಾಮದೇವರು ಎಕ್ಸಾಂಪಲ್ ಕೊಟ್ಟರು ಇವರು. ಅಲ್ಲಿ ವಾಮದೇವರು ಹೇಳ್ತಾರಲ್ಲ ಹಾಗೆ. ಇಲ್ಲಿ ಇಂದ್ರದೇವರು ನಾನು ಪ್ರಾಣ ಅಂತ ಹೇಳ್ಕೊಂಡಿದ್ದು ಹೇಗೆ ಅಂದರೆ ವಾಮದೇವರು ನಾನು ಬ್ರಹ್ಮ ಅಂತ ಹೇಳ್ಕೊಂಡ್ರಲ್ಲ ಹಾಗೆ. ಇದರಿಂದ 6 ಥರ ಬಂದೋಯ್ತು. ಈಗ ಅಹಂ ಬ್ರಹ್ಮಾಸ್ಮಿ ಅರ್ಥ ಗೊತ್ತಿದ್ದವ್ರಿಗೆ ಇದು ಅರ್ಥ ಆಗುತ್ತೆ.
ಇದು ಗೊತ್ತಿದ್ದವ್ರಿಗೆ ಅದು ಅರ್ಥ ಆಗುತ್ತೆ, ಎರಡೂ ಗೊತ್ತಿದ್ದವ್ರಿಗೆ ಏನೂ ಆಗೋದಿಲ್ಲ ಅದರಿಂದ ನಿಶ್ಚಿತ. ಹಾಂ ಹೌದು. ನ ಕ್ವಾಪಿ ತತ್ತನ್ನಾಮ್ನೋಚ್ಯತೆ ವಿಷ್ಣು ಸರ್ವಶಾಸ್ತ್ರತ್ವ ಹೇತುತಃ. ಎಲ್ಲರಿಗೂ ಸ್ವಾಮಿ ಆದ್ದರಿಂದ ಪರಮಾತ್ಮ ತಾನು ಹೇಳ್ತಾನೆ. ನ ಕ್ವಾಪಿ ಕಿಂಚಿತ್ ಕಿಂಚಿನ್ನಾಮಾಸ್ತಿ ತಮೃತೆ ಪುರುಷೋತ್ತಮ ಮಿತಿ ಪಾತ್ಮೆ. ಅಲ್ಲಿ ಎಲ್ಲ ದೇವರ ಹೆಸರಂತೀರ ಅಂತ ಕೇಳಿದ್ರೆ ಹೌದು, ದೇವರ ಹೆಸರು ಬಿಟ್ಟರೆ ಇನ್ನೊಂದು ಹೆಸರು ಇಲ್ಲ, ಎಲ್ಲ ದೇವರ ಹೆಸರುಗಡೆ. ದೇವರ ಹೆಸರು ಬೇರೆ ಇಟ್ಟಿರೋದೇ ಹೊರತು ಸ್ವಂತ ಹೆಸರು ಯಾರಿಗೂ ಇಲ್ಲ. ಅರ್ಥ ಆಯ್ತಾ? ಅಹಂ ಮನುರ್ ಅಭವಂ ಸೂರ್ಯಶ್ಚ ಇತ್ಯಾದಿವತ್. ಅಲ್ಲಿ ಅಹಂ ಮನುರ್ ಹೇಳೋದು ಮುಂದೆ ಅಹಂ ಬ್ರಹ್ಮಾಸ್ಮಿ ಅಂತ ಅಲ್ಲೇ ಬರೋದು, ಪೂರ್ತಿ ಕೊಟೇಶನಲ್ಲಿ ಬರುತ್ತೆ. ಓಂ ಜೀವ ಮುಖ್ಯ ಪ್ರಾಣಲಿಂಗಾನ್ನೇತಿ ಚೇನ್ನ ಉಪಾಸಾ ತ್ರೈವಿಧ್ಯಾದಾಶ್ರಿತತ್ವಾದಿಹ ತದ್ಯೋಗಾತ್. ನೋಡಿ, ಒಂದು ಜೀವ ಇಂದ್ರದೇವರು, ಒಳಗಿರೋದು ಮುಖ್ಯ ಪ್ರಾಣ, ಇಲ್ಲಿ ವಿಷ್ಣು. ಇಷ್ಟೆಲ್ಲ ಇರಬೇಕಾದ್ರೆ ಹೇಗೆ ಅರ್ಥ ಮಾಡ್ತೀರಿ ಅಂದರೆ ಕಾರಣ ಕೊಡ್ತಾರೆ. ಉಪಾಸಾ ತ್ರೈವಿಧ್ಯಾದಾಶ್ರಿತತ್ವಾದಿಹ ತದ್ಯೋಗಾತ್. ಓಂ ತಾವಂತಿ ಶತಸಂವತ್ಸರಸ್ಯ ಅಹ್ನಾಂ ಸಹಸ್ರ ಹೇಳಿಲ್ಲ, ಅಲಂಕಾರ ಕುಡಿಸಿದಾಗ ಇವರು ಅನಿರುದ್ಧಾಯ ನಮಃ ಅಂತ ಹೇಳಿದರು. ಯಾಕೆ? ಅವನ ಅನಿರುದ್ಧ ಆವಾಹನೆ ಮಾಡಿದ್ದೇವೆ ಅಂತ ಅರ್ಥ. ಅದಕ್ಕೆ ಅವನೇ ಅನಿರುದ್ಧ ಅಂತ ಅರ್ಥ ಅಲ್ಲ, ಅನಿರುದ್ಧ ಇದರಲ್ಲಿ ಆಹ್ವಾನಿತನಾಗಿದ್ದಾನೆ ಅಂತ ಅರ್ಥ. ಅಂತರ್ಯಾಮಿ ವಿಷಯ ಹೇಳಿದ್ದೀಗ ಗೊತ್ತಾಯ್ತಾ? ಅಲಂಕಾರ ಕೂತವ್ರು ಯಾರಿಗೂ ಬೇರೆ ನಮಸ್ಕಾರ ಮಾಡಬಾರ್ದಾಗ. ಯಾತಕ್ಕೆ? ನಾವೇ ಆಹ್ವಾನ ಮಾಡಿಬಿಟ್ಟಿದ್ದಾರೆ, ಆ ಪೋಸ್ಟಲ್ಲಿ ಇರೋದು ಅವ್ರೀಗ. ಆಮೇಲೆ ಅವ್ರು ಎಂದೂ ಮಾಡಬಾರ್ದು ಅನ್ಕೊಂಬಿಟ್ರೆ ಬರೀ ಅದು ಅಹಂಕಾರಕ್ಕೆ. ಅಲಂಕಾರ ಕೂತ್ರೆ ಅಹಂಕಾರ ಬರಬಾರ್ದು. ಬರೀ ಅಲಂಕಾರ ಕೂತಿದ್ದೆ ಆದರೆ ನಾನೇ ಅವನೇ ಅಂತ ತಿಳ್ಕೊಂಡ್ರೆ ಈ ಪಾಠ ಅಪಾರ್ಥ. ಬಾಬಾದೇವರ ಮಾತ್ರ ಅಪಾರ್ಥ ಆಯಿತು ನಿಮಗೆ ಅಂತ ಅರ್ಥ. ಓಂ ಇವೆಲ್ಲ ನಮ್ಮ ಕಡೆ ಕಡಿಮೆ. ಉಡುಪಿ ಕಡೆಗೆಲ್ಲ ಏನು ಮಾಡ್ತಾರೆ ಅವರು? ಇದು ಮಾಡ್ತಾರೆ, ಏನೋ ಚತುರ್ವಿಂಶತಿ ಪೂಜಾ, ದಶಾವತಾರ ಪೂಜಾ, 1000 ಜನ ಪ್ರತಿ ಸ್ವಾಮಿಗಳು ಸಾಮಾನ್ಯ ತಮ್ಮ ಪರ್ಯಾಯ ಕಾಲಕ್ಕೆ ಪರ್ಯಾಯ ಮುಗಿದ್ರೊಳಗೆ 100 ಜನ ಬ್ರಾಹ್ಮಣರಿಗೆ ಒಂದು ಇದು ಮಾಡ್ತಾರೆ. ವಿಶ್ವಾಯಮ ವಿಷ್ಣುವೆ ಅಂತ ಮಾಡ್ತಿರ್ತಾರೆ. ಅಲ್ಲಿ ಹೇಳಬೇಕಾದ್ರೆ ಅಲ್ಲಿ ಪೂಜೆ ಪಾದ ತೊಳೆದು ಬಿಡ್ತಾರೆ, ಬರ್ತಾರೆ ಇಲ್ಲಿಗೆ. ಅಲ್ಲಿ ಕರಿಬೇಕು, ಏನಕ್ಕೆ ಕರೀತಾರೆ? ಯಾರಲ್ಲಿ ರಾಮ ಅಂತ ಕರೀತಾರೆ. ನಾನೊತ್ತು ಬರ್ತಾನೆ, ರಾಮಾಯ ನಮ ಅಂತ ಯಾರು ಆವಾಹನೆ ಮಾಡಿ ಪೂಜೆ ಮಾಡಿದ್ದೇವೋ ಅವರು ಅಂತೇಳಿ ಅಷ್ಟಲ್ಲಿ ಹೇಳ್ತಾ ಕೂತ್ರು ಬದಲೇ 12 ಗಂಟೆ ಆಗಿರುತ್ತೆ. ಅಷ್ಟರ ಕೂತ್ರು ಪೂಜಿತಾ ಇರ್ಬೇಕು. ರಾಮ ಯಾರು? ನಾನು ರಾಮ ಅಷ್ಟೇ. ಅವನ ಅಂದರೆ ರಾಮನ ಹೆಸರಿನಿಂದ ಆರಾಧಿತರಾದವನು ಗೊತ್ತಾಯ್ತಾ? ವಿಷ್ಣು ಇದ್ದಾರಲ್ಲ ಆತನನ್ನೇ ಆವಾಹನೆ ಮಾಡಿದ್ರು ಅಂತ ಅರ್ಥ. ಅದಕ್ಕೆ ಶಾರ್ಟ್ ಹೆಸರು ನೇಮ್ ಅದು. ಅದನ್ನು ಎಲ್ಲರಿಗೂ ಗೊತ್ತಾಗ. 1000 ನಾಮಗಳು ಕೂಡ ಯಾರ್ದಾಯ್ತು ಈಗ? ದೇವ್ರದೇ. 1000 ಜನ ಬೇರೆ ಇರ್ತಾರೆ, ಪ್ರತಿಯೊಬ್ಬರು ಕೊಟ್ಟವರಿಗೆ ಕೊಡಲ್ಲ, ಬೇರೆಯವರಿಗೆ ಕೊಡ್ತಾ ಹೋಗ್ತಾರೆ. 1000 ಜನಕ್ಕೆ ಅವ್ರಿಗೆ ಸಲ್ಲಿಸ್ತಾರೆ. ಎಲ್ಲ ಪ್ರತಿ ಪರ್ಯಾಯದಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ. ಅಂದರೆ ಅದೊಂದು ವ್ಯವಸ್ಥೆ ಇದೆ ಅವರಲ್ಲಿ. ಆ ಕಾಲದಲ್ಲಿ ಕೆಲಸ ಆಗಬೇಕು ಅಂತೆ ಅದೊಂದು ಸಿಸ್ಟಮ್ ಫಾಲೋ ಮಾಡಬೇಕು. ಇಷ್ಟು ನಿಯಮಗಳಂತ ಮಾಡ್ಕೊಂಡ್ಬಿಟ್ರೆ ಪರ್ಯಾಯದಲ್ಲಿ ಅದನ್ನ ನೋಡ್ಕೊಂಡು ಆ್ಯಕ್ಚುಲಿ ಒಂದು ಸರ್ಕಾರ ಹೇಗೆ ರನ್ ಮಾಡಬೇಕು ಎಂಬ ರೀತಿಯಲ್ಲಿ ಸುವ್ಯವಸ್ಥಿತವಾದ ವ್ಯವಸ್ಥೆ ಅದು. ಓಂ ಜೀವ ಮುಖ್ಯ. ಅಲ್ಲಿ ನೀವು ನೋಟ್ ಮಾಡ್ಕೊಂಡ್ಬಿಡ್ತಾರೆ ಯಾರಿಗೆ ಕೊಟ್ಟಿದ್ದು ಏನೆಲ್ಲ ಎಲ್ಲ ಫುಲ್ ರೆಕಾರ್ಡ್ ಇರುತ್ತೆ. ಅದರಲ್ಲಿ ರಿಪೀಟ್ ಆಗೋ ಚಾನ್ಸೇ ಬರೋದಿಲ್ಲ. ಅದು ಹೋಗಿ ಕೇಳ್ತಾರೆ, ನಿಮ್ದು ಆಗಿದೆಯಾ ಇಲ್ಲ ಅಂತ ಫಸ್ಟ್ ಕೇಳ್ತಾರೆ. ರಾಗಿಲ್ಲ ಅಂತ ವೆರಿಫೈ ಮಾಡ್ತಾರೆ. ಇವು ಸಾಮಾನ್ಯ ಸುಳ್ಳು ಯಾರೂ ಹೇಳೋದಿಲ್ಲ, ಅದಕ್ಕೆಲ್ಲ ವೆರಿಫೈ ಮಾಡ್ತಾರೆ, ಕೊಡ್ತಾರೆ. ಆ ರೀತಿಯಲ್ಲಿ ಜೀವ ಮುಖ್ಯ ಪ್ರಾಣ ಇಲ್ಲಿ ಉಪವಾಸ ತ್ರೈವಿಧ್ಯಾತ ಉಪಾಸನೆಗೋಸ್ಕರವಾಗಿ ಬಂದ ವಿಷಯ. ಅಧಿಷ್ಠಾನ ಯಾರೀಗ? ಇಂದ್ರ. ಅವರ ಅಧಿಷ್ಠಾನ ಯಾರೀಗ? ರಾಬೇದರು. ಅವರ ಅಧಿಷ್ಠಾನ ಮುಖ್ಯ ಯಾರು? ನಾರಾಯಣ. ಇದಕ್ಕೋಸ್ಕರ 3 ರೀತಿ ಬಂತೆ ಹೊರತು ಜೀವ ಇವು ಇಂದ್ರದೇವರು, ಪ್ರಾಣ ವಾಯುದೇವರು, ಪರಮ ಪ್ರಾಣ ನಾರಾಯಣ. ಗೊತ್ತಾಯ್ತಾ? ಅದು ಯಾವ ಸಮಸ್ಯೆನೂ ಇಲ್ಲ. ಅದೆಲ್ಲ ಮುಂದೆ ಹೇಳ್ತಾರೆ. ತಾವಂತಿ ಶತಸಂವತ್ಸರಸ್ಯ ಅಹ್ನಾಂ ಸಹಸ್ರಾಣಿ ಭವಂತಿ ಇತಿ ಜೀವಲಿಂಗಂ. ಇದೆಲ್ಲ ಏನು 1000 ವರ್ಷ ಅವೆಲ್ಲ ಲೆಕ್ಕ ಯಾರಿಗಿದು? ಜೀವರಿಗೆ ಹೊರತು ಬೇರೆಯವರಿಗೆಲ್ಲ. ಪ್ರಾಣ ಸಂವಾದಾದಿ ಮುಖ್ಯ ಪ್ರಾಣಲಿಂಗಂ. ಮುಖ್ಯ ಪ್ರಾಣ ಲಕ್ಷಣ. ಮುಖ್ಯ ಪ್ರಾಣ ರೆಫರೆನ್ಸ್ಗೆ ಈ ಕಾರಣ, ಜೀವನ ರೆಫರೆನ್ಸ್ಗೆ ಆ ಕಾರಣ. ತಸ್ಮಾನ್ ನೈತಿಚೆಯಿಂದ ಅದರಿಂದ ಅಲ್ಲ ಅಂತ ಹೇಳ್ತೀನಿ ಅಂತ ಹೇಳಬೇಡ. ಅಂತರ್ಬಹಿ ಸರ್ವಗತತ್ವ ಅಂತಃ ಬಹಿ ಸರ್ವಗತತ್ವೇನೈತಿ ಉಪಾಸಾ ತ್ರೈವಿಧ್ಯ. ಒಬ್ಬರು ಕೂತಿದ್ದಾರೆ, ಅವ್ರು ಹೊರಗೆ ಕಾಣೋರು, ಒಳಗೆ ಕೂತಿದ್ದಾನೆ ಅಂತಹ, ಇನ್ನಿರೋನು ಪರಮಾತ್ಮ. ಅದು 3 ಆಸ್ಪೆಕ್ಟ್ ಹೇಳಿದ್ದರಿಂದ 3 ಸರಿಯಾಗಿದೆ. ಅಲ್ಟಿಮೇಟ್ಲಿ ಪ್ರಾಣ ಶಬ್ದ ಯಾರು ಹೇಳುತ್ತಿದ್ದೋ? ವಿಷ್ಣುವಿಗೆ ಹೇಳುತ್ತೆ ಅಷ್ಟೇ. ಅಲ್ಲಿ ಮೊದಲು ಒಬ್ಬ ಋಷಿ ಅಂತ ಕರೆದ, ಆಮೇಲೆ ಕಲ್ತು ಒಳಗಿಡಿ ಅಂತ ಹೇಳಿದ. ಋಷಿ ಅಂತ ಕರೆದಿದ್ದು, ಆಮೇಲೆ ಕಲ್ಲಿಂದ ಹೇಳಿದ್ದು. ಆಹ್ವಾನ ಮಾಡಿದ್ರಿಂದ ಏನಾಯ್ತದು? ಎಷ್ಟೋ ಸತ್ಯ ಒಂದು ನಿಯಮ ಇದೆ, ಅದೆಲ್ಲ ಋಷಿ ಪಂಚಮಿಗೆ ಉಪಯೋಗಿಸಿರ್ತಾರೆ. ಪ್ರತಿ ಸತ್ಯ ಕೂಡ ಆದಷ್ಟು ಏನು ಮಾಡಬೇಕು? ಅದೇ ಕಲ್ಲನ್ನೇ ಉಪಯೋಗಿಸ್ಬೇಕು. ಅದಕ್ಕೆ ಅವ್ರು ಕಲರ್ ಬೇರೆ ಮಾಡಿಬಿಟ್ಟಿರ್ತಾರೆ. ಅದು ಅತ್ಯುತ್ತಮ ಪಕ್ಷ. ಪ್ರತಿ ದಿವಸ ಊಟದ ತಟ್ಟೆ ಅವರಿಗೆ ಇಡಬೇಕಲ್ಲ. ಹಾಗೆ ಇಲ್ಲಿಟ್ಟು ಅವ್ರು ಎಷ್ಟೇ ತೊಳೆದ್ರೂ ಕೂಡ ಒಂದು ದೃಷ್ಟಿ ಏನು ಸೇರಿರುತ್ತೆ, ಅಲ್ಲಿ ಶೇಷ ಇರುತ್ತೆ. ಏನೇ ಪ್ರಯತ್ನ ಪಟ್ಟರು ಕೂಡ ಅವರವರಿಗೆ ಇಟ್ಬಿಟ್ಟು ಏನಾಗ್ತದೆ? ಸ್ವಾಮಿ ಊಟ ನಾವು ನಮ್ಗೆ ಅವ್ರ ಲೋಟ ಕೊಡೋಕ್ಕಾಗತ್ತಾ? ಯಾಕೆ? ಅವ್ರದ್ದು ಅವರಿಗೆ ಹೊರತು ಇನ್ನೊಬ್ರು ಸಾಧ್ಯ ಇಲ್ಲ, ತೊಗೊಳ್ಬಾರ್ದು. ಅವರು ತೊಗೊಳ್ಳೋದಿಲ್ಲ ಕೂಡ. ಅದೇ ರೀತಿಯಲ್ಲೇ ಕಲ್ಲನ್ನು ಬೇರೆ ಮಾಡಬಾರ್ದು ಯಾವಾಗಲೂ ಕೂಡ. ಕೆಲವು ಏನಿರ್ತಾರೆ ಎಲ್ಲ ಒಟ್ಟಿಬಿಟ್ಟಿರ್ತಾರೆ ಒಂದು ಕಡೆಗೆ, ಒಂದೇ ಕಲರ್ ಇರುತ್ತೆ, ಯಾರೋ ಇಡ್ತಾರೆ ಏನೋ ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು.
ಸನ್ನಿಧಾನ ಅಫೆಕ್ಟ್ ಆಗುತ್ತೆ ಅದರಿಂದ. ಬೇರೆ ಅವ್ರು ಕೂತು ಚೇರಲ್ಲೇ ಮತ್ತೆ ಕೂಡಬೇಕಲ್ಲ ಹಾಗೆ. ರಿಸರ್ವೇಷನ್ ಇಳಿದಿರ್ತಾರೆ, ಮತ್ತು ಅಲ್ಲಿ ಬೇರೆ ಎಲ್ಲೆಲ್ಲಿ ಕೂತ್ಬಿಟ್ರೆ ಆ ಸೀಟ್ ನಂಬರಲ್ಲೇ ಮತ್ತೆ ವಾಪಸ್ ಒಂದು ಕೊಡ್ತಾರೆ, ಇಳಿದೋದವ್ರು. ಅಲ್ಲಿ ಇಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಗೊತ್ತಲ್ಲ, ಬಸ್ಸಲ್ಲಿ ಇಳಿದೋದ್ರೆ ಬಂದು ನಿಲ್ಲಿಸಿದಾಗ ಯಾರು ಎಲ್ಲೆಲ್ಲ ಕೊಡಕ್ಕೆ ಬರೋಲ್ಲ. ಎಲ್ಲಿ ಕೊಡ್ಬೇಕು ಅವರು? ಅಲಾಟ ಸೀಟಲ್ಲೇ ಹಾಕಿ ಕೊಡ್ತಾರೋ ಹಾಗೆ. ಏನೋ ಹೌದು, ಅದೇ ಇರೋದ್ರಿಂದ ತುಂಬ ಅಪಾಯ ಅದು. ಹಾಗೆಲ್ಲ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹೌದು. ಏತಮೇವ ಸೀಮಾನಂ ವಿದಾರ್ಯ ಏತಯಾ ದ್ವಾರ ಪ್ರಾಪದ್ಯತ ಸ ಏತಮೇವ ಪುರುಷಂ ಬ್ರಹ್ಮ ತತಂ ಅಪಶ್ಯತ್ ಏತತ್ತಸ್ಮೈ ತದ್ವಿದ್ವಾನಾಹ ಮಹಿದಾಸ ಐತರೇಯ ಇತ್ಯಾದಿನ ಇವಿಷ್ಟು ಅಲ್ಲೇ ಬಂದಿದ್ದೆ ವಾಕ್ಯಗಳನ್ನ ಕೋಟ್ ಮಾಡಿದರು. ಅದಕ್ಕೆಲ್ಲ ಮಹಿದಾಸ ಯಾರು ಅಂತ ಪ್ರಶ್ನೆ ಬಂತೀಗ, ಅದಕ್ಕೊಂದು ನೋಟ್ ಕೊಡ್ತಾರೆ. ಅಲ್ಲಿ ಬರೀಬೇಕಾಯ್ತು, ಇಲ್ಲೂ ಬರುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಮತ್ತೆ ಯಾರಿಗೆ? ಅಲ್ಟಿಮೇಟ್ ಈ ಅಂತ ಬಂದಿದ್ದೇನೀಗ, ಶಾಸ್ತ್ರದೃಷ್ಟ್ಯಾ ಉಪದೇಶದಲ್ಲಿ ಬಂದಿದ್ದೇನೀಗ ಅಂತಹ ಹೇಳಬೇಕಾದ್ರೆ ಹಿಂದೆ ಹೇಳ್ತಾ ಎಲ್ಲಿ ಬಂದರೆ ಈಗಾಗಲೇ ಹಿಂದಿನ ದಿಕ್ಕುಗಳಾಯ್ತಲ್ಲ. ಈಗ ಒಳಗಿರೋ ಹೇಳಿದ್ರೆ ಅಂತ ಹೇಳಿದ್ರಲ್ಲ, ಈಗ ಪ್ರಾಣನು ಹಾಗೆ ಮಾಡಿ ಅಂತ ಕೇಳಿದರೆ ಇಲ್ಲ, ಒಂದು ಗ್ಯಾಪ್ ಇದೆ. ಮತ್ತೆ ಇಂದ್ರಾಂತರ್ಯಾಮಿ ಪ್ರಾಣ, ಪ್ರಾಣಾಂತರ್ಯಾಮಿ ಪರಮಾತ್ಮ, ಮೂರಿದೆ. ಉಪಾಸತ್ರೈವಿಧ್ಯ ಮಹಿದಾಸಾಭಿದೋ ಜಜ್ಞೆ ಇತರಾಯಾಸ್ತೋ ತಪೋಬಲಾತ್ ಸಾಕ್ಷಾತ್ ಸ ಭಗವಾನ್ ವಿಷ್ಣು ಯಸ್ತಂತ್ರಂ ವೈಷ್ಣವಂ ಯಥಾತಿಥಿ ಬ್ರಹ್ಮಾಂಡೆ. ಐತರೇಯ ಉಪನಿಷತ್ ಮಹಿದಾಸ ಐತರೇಯ ಅಂತ ಪದ ಬಂದಿದ್ದಕ್ಕೆ ಹೇಳ್ತಾರೆ. ಯಾರೋ ಋಷಿ ಅಲ್ಲ ಅವರು. ತುಂಬ ಜನ ವೇದವ್ಯಾಸರನ್ನು ಹೇಗೆ ಕಷ್ಟ ಋಷಿ ಅಂತ ತಿಳ್ಕೊಂಡಿದ್ದಾರೋ, ಐತರೇಯರನ್ನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನೋಟ್ ಕೊಟ್ಟರು. ಮಹಿದಾಸ ಸಾಕ್ಷಾತ್ ನಾರಾಯಣ, ಇತರೇಯ ಮಗ. ಇಲ್ಲಿ ಇತರೇಯ ಮಗ ಅಂತ ಬಂದಿರೋದು ಭಾಳ ಕನ್ಫ್ಯೂಷನ್ ನೋಡಿ. ಅದೇನು ಇತರೆಯವರು ಏನರ್ಥ ಈಗ? ಬೇರೆಯವರು ಅಂದರೆ ಬ್ರಾಹ್ಮಣೇತರಳ ಮಗ ಅಂತ ಆಗುತ್ತೆ. ಅದಲ್ಲ, ಇತರ ಅಂತ ಹಾಕಿ ಹೆಸರು, ಹೆಸರೇ ಹಾಕಿದೆ ಹೊರತು ಏನಲ್ಲ, ಬೇರೆ ಅಲ್ಲ. ಉದಾಹರಣೆ ಮಹಿದಾಸ ಅಂತ ಬೇರೆ, ಜೊತೆಗೆ ದಾಸ ಅಂತ ಯಾರು ಹೆಸರಲ್ಲಿ ಯಾರಿಗೆ ಹೇಳ್ಬೇಕು? ಸಾಮಾನ್ಯ ದಾಸರಿಗೆ ಗೊತ್ತಾಯ್ತಾ? ಇಲ್ಲಿ ಶರ್ಮ ಬ್ರಾಹ್ಮಣರಿಗೆ, ವರ್ಮ ಕ್ಷತ್ರಿಯರಿಗೆ, ಗುಪ್ತ ದಾಸ ಇವರಿಗೆ. ಅದು ನಿಯಮ ಇದೆ ಮನುಸ್ಮೃತಿಯಲ್ಲಿ. ಯಾರ್ಯಾರು ಏನೇ ಯಾವ ರೀತಿ ಹೆಸರು ಎಂಡಾಗಿಬಿಟ್ರೆ ಮತ್ತೆ ಅರ್ಥ ಆಗಿಬಿಡುತ್ತೆ ನಮಗೆ, ಯಾರು ಸೆಳೀತಾರೆ ಅಂತ ಹೇಳ್ಬಿಟ್ಟು. ಅದು ವ್ಯವಸ್ಥೆ ಇದೆ. ದಾಸ ಅಂತ ಬೇರೆ ಇದೆ, ಈಗ ಇತರೆ ಅಂತ ಬೇರೆ ಇದೆ, ದಾಸ ಅಂತ ಬೇರೆ ಇದೆ. ಇತರೆ ಅಂದರೆ ಬೇರೆಯವಳು, ಅದಕ್ಕೆ ಮಗ ದಾಸ, ಆದ್ದರಿಂದ ಬೇರೆಯವನು. ಅದು ಸಾಮಾನ್ಯ ಋಷಿ ಅಂತ ಹೇಳಿದ್ರೆ ಅಲ್ಲ, ಪರಮಾತ್ಮನೇ ಇತರ ಅಂತ ಹೇಳಿದರೆ ಆಕೆ ಪ್ರಾಪರ್ ನೋವನೇ ಹೊರತು ಅದು ಕಾಮನ್ ನೋವನಲ್ಲ. ಇತರ ಅಂತ ಆಕೆ ಹೆಸರು. ಒಳಗೆ ಮಹಿದಾಸ ಶಬ್ದಕ್ಕೆ ಅರ್ಥ ಏನು ಅಂದರೆ ಮಹಿ ಎಂಬ ದಾಸ ಅಲ್ಲ, ಮಹಿ ಎಂಬ ದಾಸ ಅಲ್ಲ. ಎಲ್ಲ ಶ್ರೇಷ್ಠರು ಯಾರಿಗೆ ದಾಸರಾಗಿದ್ದಾರೋ ಆತ ಮಹಿದಾಸ. ಗೊತ್ತಾಯ್ತಾ? ಎಕ್ಸೆಪ್ಟ್ ಮಹಾಲಕ್ಷ್ಮಿಯಿಂದ ಎಲ್ಲರೂ ದಾಸರೇ. ಅದಕ್ಕೆ ಮಹಿನಃ ದಾಸಾಹ, ಭಾರಿ ದೊಡ್ಡ ದೊಡ್ಡವರು ದಾಸರಾಗಿದ್ದಾರಲ್ಲ, ಅದಕ್ಕೆ ಮಹಿದಾಸ ಅಂದರೆ ನಾರಾಯಣ. ಬಹುರಿಯು ಮಾಡ್ಕೋಬೇಕೆ ಹೊರತು ಏನು ಮಾಡ್ಕೋಬಾರ್ದು? ಇದನ್ನು ಮಾಡ್ಕೊಳ್ಬಾರ್ದು. ಇದೆಲ್ಲ ಇಲ್ಲದೇ ಎಷ್ಟು ತಪ್ಪು ಶಾಸ್ತ್ರ ಸೇರಿದ ಲೆಕ್ಕನೇ ಇಲ್ಲ. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ ಎಲ್ಲ ಗೊತ್ತಿದ್ದವರೇ ಬರಬೇಕಾಗಿತ್ತು. ಆ ಥರ ಕೋಟ್ ಮಾಡ್ತಾರೆ ನೋಡಿ, ಹೀಗಿದೆ, ಸ್ಪಷ್ಟವಾಗಿದೆ. ಏನು ಎಲ್ಲಿ ಬಂದಿದೆ? ಎಲ್ಲಿ? ಮಹೀಪತಿ ಬೇರೆ, ಮಹಿದಾಸ ಬೇರೆ. ಮಹಿದಾಸ ಅಂತ ಎಲ್ಲಿ ಬಂದಿದೆ? ಬಂದಿಲ್ಲ. ಹೇಳ್ತಾ ಇಲ್ಲ ಸರಿಯಾಗಿ ಅಂತ ಕಾಣಿಸ್ತಾಗಿಲ್ಲ, ಸರಿಯಾಗಿ ಹೇಳ್ತಾ ಇಲ್ಲ ಹಾಗೆ. ಬಂದಿಲ್ಲ. ಭಗವಾನ್ ವಿಷ್ಣು ತಂತ್ರಂಚ ವೈಷ್ಣವಂ ಯಥಾ, ವೈಷ್ಣವ ತಂತ್ರ ಅವರಿಂದ ಬಂತು ಅಂತ ಹೇಳ್ತಾರೆ. ಐತರೇಯ ಸಂಹಿತ ಅಂತ ಇದೆ, ಅವರಿಂದ ಬಂದಿದ್ದು. ತತ್ತದುಪಾಸ ಯೋಗ್ಯತಾಯ ಚ ಪುರುಷಾಣ, ಪುರುಷರಲ್ಲಿ ಯೋಗ್ಯತೆ ಇದೆ. ಇವತ್ತು ನಮಗೆಲ್ಲ ದೇವ್ರ ಪೂಜೆ ಮಾಡೋ ಯೋಗ್ಯತೆ ಇಲ್ಲವೇ ಇಲ್ಲ. ಆ ಯೋಗ್ಯತೆ ಮಹಾಲಕ್ಷ್ಮಿಗೆ ಮಾತ್ರನೇ. ಅವರಿಬ್ಬರು ಜೊತೆ ಪೂಜೆ ಮಾಡೋ ಅಧಿಕಾರ ವಾಯುದೇವರಿಗೆ. ಗೊತ್ತಾಯ್ತಾ? ಉಳಿದವರೆಲ್ಲ ವಾಯುದೇವರನ್ನ ಮಧ್ಯವರ್ತಿ ಮಾಡ್ಕೋಬೇಕು. ಉಪವಾಸ ತ್ರೈವಿಧ್ಯ ಅನ್ನೋ ಪದ ಭಾಳ ವ್ಯಾಪಕವಾಗಿ ಬಂತೀಗ. ಡೈರೆಕ್ಟ್ ದೇವ್ರ ಪೂಜೆ ಹೇಗೆ ಸಾಧ್ಯ ಇಲ್ವೋ ಇಲ್ಲೂ ಹಾಗೇನೇ ಆಗಿರೋದ್ರಿಂದ ಡೈರೆಕ್ಟ್ ಪರಮಾತ್ಮ ಒಳ್ಳೆ ಮಾತ್ರ ಪರಮಾತ್ಮ ಕಾಣ್ತಾ ಇರೋದು ಮಾತ್ರ ಇಂದ್ರದೇವರು ಕಾಣ್ತಿದ್ದಾರೆ ಅಷ್ಟೇ. ಕೇಶಾಂಚಿತ್ ಸರ್ವಗತ್ವೇನ ಕೇಶಾಂಚಿತ್ ಹೃದಯೇ ಹರಿಹಿ ತತ್ತದುಪಾಸನಾ ಯೋಗ್ಯತೆಯ ಚ ಪುರುಷಾಣ. ಎಲ್ಲ ಪುರುಷರಿಗೂ ಒಂದೇ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರ ಮಿನಿಮಮ್ 3. ಅದಕ್ಕೆ ಗೋಲಕತ್ರಯ ಅಂತ ಕರೀತಾರಲ್ಲ ಆ ಟೈಪ್. ಕೇಶಾಂಚಿತ್ ಸರ್ವಗತ್ವೇನ ಕೇಶಾಂಚಿತ್ ಹೃದಯೇ ಹರಿ. ಉತ್ತಮಾಧಿಕಾರಿಗಳು ದೇವರು ಸರ್ವತ್ರ ವ್ಯಾಪ್ತ ಅಂತ ಆರಾಧನೆ ಮಾಡ್ತಾರೆ, ಉಳಿದವ್ರಿಗೆ ಸಾಧ್ಯ ಇಲ್ಲ. ಕೇಶಾಂಚಿತ್ ಹೃದಯೇ ಹರಿ, ಕೆಲವು ಹೃದಯದಲ್ಲಿ ಮಾತ್ರ ಮಾಡ್ತಾರೆ, ಬೇರೆ ಕಡೆ ಮಾಡೋಕ್ಕೆ ಬರೋದಿಲ್ಲ. ಕೇಶಾಂಚಿತ್ ಹರಿರೇ ವಾಸ ಉಪಾಸ್ಯ ಪುರುಷೋತ್ತಮ ಇತಿ ವಾಕ್ಯ. ಅಲ್ಲಿ ಒಳಗೆ ಹೊರಗೆ ಎರಡೂ ಮಾಡೋ ಶಕ್ತಿ ಅವರಿಗಿದೆ. ಉದಾಹರಣೆ ನಮ್ಮ ಶಕ್ತಿ ಎಷ್ಟು ಅಂದರೆ ಕರೆಂಟು ಸ್ವಿಚ್ ಹಾಕೋ ಪೂರ್ತಿ ಅಷ್ಟೇ, ರಿಪೇರಿ ಮಾಡೋಂಗಿಲ್ಲ ನಾವು. ಅದನ್ನು ಯಾರು ಮಾಡ್ತಾರೆ? ಮತ್ತು ಲೈಸೆನ್ಸ್ ಕೊಡೋ ಶಕ್ತಿ ಅವರಿಗಿಲ್ಲ, ಅಲ್ಲಿ ತೊಗೊಬರ್ಬೇಕು ನಾವು. ವ್ಯವಸ್ಥೆ ಬೇರೆ ಬೇರೆ ಇದೆ. ನಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ ಹೊರತು ಸ್ವಿಚ್ ಹಾಕ್ಲಿಕ್ಕೆ ಯಾರು ಬೇಡ ಅಂತ ಹೇಳೋದಿಲ್ಲ.
ಆದರೆ ರಿಪೇರಿ ಮಾಡೋಕೆ ಹುಷಾರದು ಕರೆಂಟ್ ಅಂತ ಹೇಳ್ತಾರೆ. ಯಾಕೆ ಅಲ್ಲಿ ಬಿಸಿ ಜಾಸ್ತಿ ಇದೆ ಅದರಲ್ಲಿ, ಇಲ್ಲಿ ಸನ್ನಿಧಾನ ಜಾಸ್ತಿ ಬರುತ್ತಾಗ ವೈರ್ ಮುಟ್ಟೋ ಪ್ರಸಂಗ, ಇಲ್ಲಿ ವೈರ್ ಮುಟ್ಟೋ ಪ್ರಸಂಗ ಬಂದಿಲ್ಲ ಆದ್ದರಿಂದ ಅಷ್ಟೇ. ನಿತ್ಯ ಜೀವನದ ಎಕ್ಸಾಂಪಲ್ಸೇ ಅವಿರೋದೆಲ್ಲ. ಅಗ್ನೌ ಕ್ರಿಯಾವತಾಂ ವಿಷ್ಣು, ಕೆಲವರಿಗೆ ಧ್ಯಾನ ಕೂತ ಮಾತ್ರ ದೇವ್ರಿಗೆ ಕಾಣಿಸ್ತಾರೆ, ಬೇರೆ ಹತ್ರ ನೋಡೋಕ್ಕಾಗಲ್ಲ ಅವರಿಗೆ. ಎರಡು ವ್ಯಾಪ್ತೋಪ ಎಲ್ಲ ಕಡೆ ನೋಡ್ತಾರೆ, ಎರಡೂ ನೋಡೋ ಶಕ್ತಿ ಇರೋರು ಇದ್ದಾರೆ. ದೇವತೆಗಳೆಲ್ಲ ಹಾಗಿರ್ತಾರೆ ಅವರೆಲ್ಲ. ಅದಕ್ಕೆ ಪ್ರತೀಕಾಲ ಬಂದರು, ಅಪ್ರತೀಕಾಲ ಹೀಗೆಲ್ಲ ಹೆಸರುಗಳಿದೆ. ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯ ಹರಿ, ಯಾರು ಕರ್ಮ ಪ್ರಧಾನವಾದ ಕೆಲಸಗಳನ್ನು ಮಾಡ್ತಾರೆ ಅಗ್ನಿಯಲ್ಲಿ ಉಪಾಸನೆ ಮಾಡ್ತಾರೆ, ಯೋಗಿಗಳು ಹೃದಯದಲ್ಲಿ ಉಪಾಸನೆ ಮಾಡ್ತಾರೆ. ಪ್ರತಿಮಾಸು ಅಪ್ರಬುದ್ಧಾನಾಂ, ಪ್ರತಿಮೆಗಳಲ್ಲಿ ಮಾಡೋದೆಲ್ಲ ಯಾರು ಅಂದರೆ ಅಪ್ರಬುದ್ಧರು. ಸರಿ, ಅದಕ್ಕೆ ದೇವ್ರ ಪೂಜೆ ಬಿಟ್ಟುಬಿಡ್ತಾರೆ. ಅಪ್ರಬುದ್ಧರು ಸಿಗಬಾರ್ದು ಅಂತೇಳಿ ದೇವ್ರ ಪೂಜೆ ಮಾಡೋದೇ ಇಲ್ಲ, ವ್ಯಾಪ್ತೋಪಾಸಕರು. ತಪ್ಪದು. ಸರ್ವತ್ರ ವಿದಿತಾತ್ಮನಾಂ. ಇದು ನಾವು ಸುಮ್ಮನೆ ಹಾಗೆ ಕೂತ್ಕೊಳ್ತೀವಿ, ಮಾನಸ ಪೂಜೆ ಮಾಡ್ತೀವಿ ಅಂತ ತಿಳ್ಕೊಂಬೋಣ. ಅಲ್ಲೇನು ಒಳಗೆ ಏನೂ ಇಲ್ಲ, ಹೊರಗೆ ಇಲ್ಲ, ಒಳಗೆ ಏನೂ ಇಲ್ಲ, ಮನಸ್ಸಿನಲ್ಲಿ ಎಲ್ಲ ಚಿಂತನೆ ಮಾಡ್ತಾ ಹೋಗೋದು. ಅದು ಟಾಪ್. ಅದು ಯಾತಕ್ಕೆ ಅಂದರೆ ಬೇರೆ ಕಡೆ ಮನಸ್ಸು ಹೋಗೋ ಚಾನ್ಸೇ ಇಲ್ಲ. ಬಟ್ ಎಲ್ರಿಗೂ ಮಾಡೋಕ್ಕೆ ಬರೋದಿಲ್ಲ. ಫಸ್ಟ್ ಏನು ಮಾಡಬೇಕು ಇದನ್ನು, ಆ್ಯಕ್ಚುಲಿ ಶಾಸ್ತ್ರ ವಿಧಿ ಪ್ರಕಾರ ಮಾನಸ ಪೂಜೆ ಮಾಡಲೇಬೇಕು, ಜೊತೆಗೆ ಈ ಪೂಜೆನೇ ಮಾಡಬೇಕು. ಆ ಪೂಜೆ ಮಾಡಬೇಕಾದ್ರೂ ಮನಸ್ಸಿರ್ಬೇಕು ಕೊನೆ ಪಕ್ಷ. ಬರೀ ನಾವು ಕಲ್ಲಿ ಮಾಡ್ತೀವಿ ಸಾಲಿಗ್ರಾಹ ಮಾಡಿದರೆ ಮಹಾಪಾಪ ಅದು. ಯಾಕೆ, ದೇವರು ಜಡ ಅಂತ ತಿಳ್ಕೊಂಡು ಪಾಪ ಬರುತ್ತೆ. ಜೀವೇಶ್ವರಕ್ಕೆ ಹೇಗೆ ತಪ್ಪೋ ಜಡೇಶ್ವರಕ್ಕೂ ತಪ್ಪೇನೆ, ಮಹಾ ತಪ್ಪದು, ಮಾಡಬಾರ್ದು. ಅದಕ್ಕೆ ಅಲ್ಲಿ ಕಂಡುಕೊಂಡವರು ಪೂಜೆ ಮಾಡಿಸಿದ್ರೆ ಅನುಸಂಧಾನ ಇರೋದಿಲ್ಲ. ಆದ್ದರಿಂದ ತೀರ್ಥನೇ ಆಗೋದಿಲ್ಲ, ಅದು ತೀರ್ಥನೇ ಆಗಿರೋದಿಲ್ಲ, ದೇವ್ರ ಪೂಜೆ ಆಗಿರೋದಿಲ್ಲ, ಆದ್ದರಿಂದ ಮಾಡಿಸ್ಬಾರ್ದು. ಕೇಶಾತ್ ಆಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿ ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿಜಿತಾತ್ಮನಾಂ. ದೊಡ್ಡದು ಭಾರಿ ದೊಡ್ಡವರಿಗೆಲ್ಲ ಸರ್ವತ್ರ ಮಾಡ್ಲಿಕ್ಕೆ ಬರುತ್ತೆ. ಆದ್ದರಿಂದ ಅಧಿಕಾರಿ ಭೇದ ಇರೋದರಿಂದ ಆ ರೀತಿ ಹೇಳಿದ್ದಾರೆ. ಇಷ್ಟು ಗೊತ್ತಾಗಿಬಿಟ್ರೆ ಎಷ್ಟು ವಿಷಯ ಗೊತ್ತಾದಾಗಾಯ್ತು. ಗೊತ್ತಾಯ್ತಾ, ಪೂರ್ತಿ ಭಾಷ್ಯ ಓದೋ ಹೊತ್ತಿಗೆ ಆಲ್ ಅಬೌಟ್ ನಮ್ಮ ಉಪಾಸನೆ ದೇವರು ಎಲ್ಲ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬ್ರಹ್ಮಸೂತ್ರ ಅಷ್ಟು ಮಹತ್ವ. ಒಂದು ಪರವಿದ್ಯೆ, ಹೈಯೆಸ್ಟ್ ವಿದ್ಯೆ ಅಂದರೆ ಬ್ರಹ್ಮಸೂತ್ರ. ಎಲ್ಲ ಪ್ರಶ್ನೆಗೆ ಒಂದೇ ಕಡೆ ಉತ್ತರ ಸಿಗೋದು ಅಂದರೆ ಇದರಲ್ಲಿ. ಅದು ಬರೀ ಉತ್ತರ ಅಲ್ಲ, ಡೆಸಿಸಿವ್ ಆನ್ಸರ್, ಫೈನಲ್ ಆನ್ಸರ್. ಇತಿ ಪಾದಾಂತ್ಯ ಪ್ರಾಣಾಧಿಕರಣಂ, ಅದು ಒಂದು ಹೆಸರು. ಅಂತಿಮ ಪ್ರಾಣ ಇನ್ನೊಂದು ಹೆಸರು ಅದಕ್ಕೆ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯೆ ಪ್ರಥಮಾಧ್ಯಾಯಸ್ಯ ಪ್ರಥಮಃ ಪಾದಃ. ಅಲ್ಲಿಗೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇಲಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಆನಂದತೀರ್ಥಪ್ರತೆ ಜ್ಞಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸ.